ಎಲ್ಲೋ ಒಂದ್ ಕಡೆ ನಾವ್ ಇಲ್ಲಿ ಕುತ್ಕೊಂಡಿದ್ ಜಗತ್ ನಮಗೆ ಗೊತ್ತಾಗಲ್ಲ ಏನ್ ನಡೀತಾ ಇದೆ ಅಂತ. ನಮ್ಗೆ ಏನ್ ಕಾಣಿಸುತ್ತೋ ಅದಷ್ಟೇ ನಾವ್ ಅನ್ಕೊಳ್ಳೋದು, ನಮಗೆ ಕಾಣ್ದಿರೋದು ತುಂಬಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಈ ಟ್ರಾವೆಲ್ ಮಾಡೋದ್ರಿಂದ ಇವೆಲ್ಲ ನಾವ್ ಎಕ್ಸ್ಪ್ಲೋರ್ ಮಾಡ್ಬೋದಾ? ಅಲ್ಲ ಹೌದು, ಬಾವಿಲಿರೋ ಕಪ್ಪೆಗಳ ತರ ನಾವೆಲ್ಲ ಬದುಕ್ತಾ ಇರೋದು. ಈಗ ನಾನು ಕೂಡ 15 ವರ್ಷಗಳ ಕಾಲ ಚಿತ್ರರಂಗದಲ್ಲಿದ್ದೆ. ನನಗೆ ಗೊತ್ತಿದ್ದು ನಮ್ಮ ಸಿನಿಮಾ ಇಂಡಸ್ಟ್ರಿ ಸುತ್ತಮುತ್ತ ಏನು ಅದು ಇದು ಅಷ್ಟೇನೆ. ನಾನೇನೋ ನನ್ಗೆ ಎಲ್ಲ ಗೊತ್ತು ಅನ್ನೋ ತರ ಫೀಲಿಂಗ್ ಅಲ್ಲಿ ಇದ್ದೆ. ಬಟ್ ಇನ್ ಆಕ್ಚುಯಾಲಿಟಿ ನಾನು ಆಚೆ ಹೋಗಕ್ ಶುರು ಮಾಡೋದಲ್ಲೇ ಗೊತ್ತಾಗಿದ್ದು ವಿಶ್ವದಲ್ಲಿ ಏನೆಲ್ಲ ಇದೆ. ಈಗ ಆಫ್ರಿಕಾಲಿ ಊಟ ಇಲ್ಲ, ಕೆಲವ್ರ ಹತ್ರ ಮಣ್ಣು ತಿಂತಾರೆ, ಮಣ್ಣನ್ನ ಬೇಯಿಸ್ಕೊಂಡು ತಿನ್ನುವಂತಹ ಜಾಗಗಳಿದೆ. ಇಡೀ ವರ್ಷದ ಆದಾಯ 500 ರೂಪಾಯಿ ಇಲ್ಲ ಕೆಲವು ಕಡೆ ಮನುಷ್ಯರದ್ದು. ಊಟ ಇಲ್ಲದೆ ಮಣ್ಣನ್ನ ಬೇಯಿಸಿ ಕದರಿ ಅದನ್ನ ರೆಡಿ ಮಾಡ್ಕೊಂಡು ಊಟ ಮಾಡುವಂತಹ ಜಾಗಗಳಿದೆ ವಿಶ್ವದಲ್ಲಿ. ನಮ್ಗೆ ಇವತ್ತು ಒಂದು ಮದುವೆ ಫಂಕ್ಷನ್ ಅಲ್ಲ, ಒಂದು ಮನೇಲೇನೆ ಎಷ್ಟು ಬಿಸಾಕ್ತಿವಿ, ಎಷ್ಟು ಫುಡ್ ವೇಸ್ಟ್ ಮಾಡ್ತೀವಿ, ನೀವು ನೋಡ್ತಾ ಇದ್ದೀರಾ. ಎಲ್ರಿಗೂ ನಾನೇನ್ ಸ್ಪೆಷಲ್ ಅಲ್ಲ, ನಾನು ಅದೇ ತಪ್ಪನ್ನು ಮಾಡಿದ್ದೀನಿ ಬೇಕಾದಷ್ಟು. ಇವಾಗ ಜಾಸ್ತಿ ಒಂದು ಅವೇರ್ನೆಸ್ ಬಂದಿದೆ ನನಗೂ. ಅಂದ್ರೆ ನೀವು ಬದಲಾಗ್ಬೇಕು ಅಂದ್ರೆ ನೀವು ಕಣ್ಣಾರೆ ಪ್ರತ್ಯಕ್ಷಿಸಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಕಣ್ಣಲ್ಲಿ ನೋಡಿದ್ದು ಸಾಕಾಗಲ್ವಂತೆ, ಅವ್ರು ಅದನ್ನ ಫೀಲ್ ಮಾಡಿ ನೋಡ್ಬೇಕಂತೆ. ಫೀಲ್ ಮಾಡಿ ನೋಡಿದಾಗ ಅರ್ಥ ಆಗತ್ತೆ ನಿಮ್ಗೆ ವಿಶ್ವದ ನಿಜವಾದ ಅವಶ್ಯಕತೆಗಳೇನು, ಮನುಷ್ಯರ ನಿಜವಾದ ಅವಶ್ಯಕತೆಗಳೇನು, ಅದಕ್ಕೆ ತಕ್ಕಂತೆ ಹೇಗ್ ಬದುಕಬೇಕು. ಈಗ ನಮ್ಮ ಹತ್ರ ಇವತ್ತು ಈ ಟಿ ಶರ್ಟ್ ಹಾಕಿದ್ರೆ ಇದನ್ನ ಪ್ರಾಬ್ಲಿ ಮತ್ತೆ ನಾನು ಹಾಕೋದು ಇನ್ನೊಂದು ಹಾಕೋದೇ ಇಲ್ವೇನೋ. ಕೆಲವರು ಒಂದ್ಸಲಿ ಬಟ್ಟೆ ಹಾಕಿದ್ರೆ ಮತ್ತೆ ರಿಪೀಟೇ ಮಾಡಲ್ಲ, ಆತರ ಜನಗಳು ಕೂಡ ಇದಾರೆ. ಕೆಲವರಿಗೆ ಮೈ ಮೇಲೆ ಹಾಕೊಳ್ಳೋದಕ್ಕೆ ಬಟ್ಟೆನೇ ಇಲ್ಲ, ಅಂತ ಜನಗಳ ಕತೆ ಏನು. ಹಂಗಂತ ನಾವು ಎಲ್ಲರಿಗೂ ಸ್ಪಂದನೆ ಮಾಡ್ಬೇಕು ಅಂತಲ್ಲ. ಇಂತಹ ಜಾಗಗಳಿಂದ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವನ ಜಾಸ್ತಿ ಮೀನಿಂಗ್ಫುಲ್ ಆಗುತ್ತೆ. ಅನ್ನೆಸೆಸರಿ ವೇಸ್ಟ್ ಆಗ್ಲಿ, ಅನ್ನೆಸೆಸರಿ ಅವಶ್ಯಕತೆ ಇಲ್ದಿರೋ ವಸ್ತುಗಳಿಗೆ ಮೇಲೆ ಹಣ ಹಾಕೋದಾಗ್ಲಿ, ವೇಸ್ಟ್ ಮಾಡೋದನ್ನ ತಡೀಬಹುದು. ಸೊ ಈ ತರ ಒಂದು ಚಿಕ್ಕ ಕಲಿಕೆ ಪ್ರವಾಸದಲ್ಲಿ ಆಗಾಗ ಶುರುವಾಗುತ್ತೆ. ಡೀಪ್ ಟ್ರಾವೆಲಿಂಗ್ ಅಲ್ಲಿ ಮಾತ್ರ. ಸುಮ್ನೆ 2 ದಿವಸ 3 ದಿವಸ 4 ದಿವಸ ಹೋಗಿ ಬಂದ್ರಲ್ಲ. ಹೌದು, ಯಾವತ್ತಾರು ಟೈಮ್ ಸಿಕ್ಕಿದ್ರೆ ವ್ಯಾಗಾ ಬಾಂಡಿಂಗ್ ಅಂತ ಒಂದು ಪುಸ್ತಕ ಇದೆ. ನನ್ನ ಜೀವನದಲ್ಲಿ ಪ್ರವಾಸ ವಿಷಯದಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದಂತಹ ಪುಸ್ತಕ ವ್ಯಾಗಾ ಬಾಂಡಿಂಗ್ ನ ನೀವು ಓದಿ. ರಾಲ್ಫ್ ಪಾಟ್ಸ್ ಅಂತ ಬರ್ದಿರೋರು. ಹಾಗೆ ಸೇಪಿಯನ್ಸ್ ಅಂತ ಒಂದು ಪುಸ್ತಕ ಇದೆ. ಅಂದ್ರೆ ಮನುಕುಲದ ಮೂಲ ಹೆಂಗ್ ಶುರುವಾಯ್ತು, ನಾವು ಮನುಷ್ಯರು ಯಾಕೆ ಶುರುವಾದ್ವಿ, ಹೆಂಗ್ ಶುರುವಾದ್ವಿ. ಇವೆರಡು ಪುಸ್ತಕ, ಅದು ಯುವಲ್ ನೋವಾ ಹರಾರಿ ಅಂತ ಬರ್ದಿರೋದು. ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ರಲ್ಲ, ಎರಡು ಒಟ್ಟಿಗೆ ಮಾಡಿದ್ರೆ ಆ ಕಾಂಬಿನೇಷನ್ ಅಲ್ಲಿ ನಿಮ್ಗೊಂದು ಹೊಸ ಜ್ಞಾನ ಬರೋದು. ಬರೀ ಪುಸ್ತಕ ಓದಿದ್ರು ಸಾಲಲ್ಲ, ಬರೀ ದೇಶ ಸುತ್ತಿದ್ರು ಸಾಲಲ್ಲ. ಈ ಎರಡು ಕಾಂಬಿನೇಷನ್ ಆದಾಗ ಒಂದು ಹೊಸ ಒಂದು ಜ್ಞಾನ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.